ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, KCT ಎಕ್ಸಾಮ್ಸ್ಗೆ ಎಷ್ಟು ದಿನ ಉಳ್ಕೊಂಡಿದೆ ಅಂತ ಗೊತ್ತಲ್ಲ. ಸೊ ಆಲ್ರೆಡಿ ಮಕ್ಕಳ ಈ ಮಂತ್ ಮುಗಿತಾ ಇದೆ. ಇನ್ನು ಹಾರ್ಡ್ಲಿ 25 to 26 ಡೇಸ್ ಉಳ್ಕೊಂಡಿದೆ ಮಕ್ಕಳ ನಿಮ್ಮ ಪ್ರಿಪ್ರೇಷನ್ಸ್ಗೆ. ಈಗ ಕೂಡ ನೀವೇನಾದರೂ ರ್ಯಾಂಕ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಕ್ಕಳ ಖಂಡಿತ ರ್ಯಾಂಕ್ ತೊಗೋಬೋದು. ಆ್ಯಂಡ್ ನೀವೆಷ್ಟು ರ್ಯಾಂಕ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಮಕ್ಕಳ, ಅದನ್ನು ಅಚೀವ್ ಮಾಡಬೇಕಂದ್ರೆ ಅಷ್ಟೇ ಎಫರ್ಟ್ಸ್ ಹಾಕಬೇಕು. ಅದನ್ನು ಖಂಡಿತ ಮಕ್ಕಳ ನೀವು ಮರಿಲೇಬಾರ್ದು. ನೋಡಿ, ಬಿಲೋ 1000 ರ್ಯಾಂಕ್ ತೊಗೋಬೋದಾ? ಖಂಡಿತ ಮಕ್ಕಳ ತೊಗೋಬೋದು. ಬಟ್ ಪ್ರಿಪ್ರೇಷನ್ಸ್ ಬಿಗಿನಿಂಗಿಂದ ಕೂಡ ಇರಬೇಕು. ಸರ್ ಹಾಗಾದರೆ ಹೇಗೆ ಸರ್ ಈಗ ಟೈಟಲ್ ಹಾಕಿದ್ದೀರಾ? ಮಕ್ಕಳ, ಏನಕ್ಕೆ ಈ ಟೈಟಲ್ ಹಾಕಿದ್ದೀನಿ ಅಂತಂದರೆ ನೋಡಿ, ಮೊದಲನೇದಾಗಿ ಮಕ್ಕಳ, ಇಫ್ ಯೋರ್ ಟಾರ್ಗೆಟ್ ಈಸ್ ಫಾರ್ 11th ಮೈಲ್ ಏಮ್ ಫಾರ್ 12th ಅಂದರೆ ನಿಮ್ಮ ಟಾರ್ಗೆಟ್ ಏನಾದರೂ 5000 ಅಥವಾ 3000 ಇತ್ತು ಅಂತಂದರೆ ಯು ನೀಡ್ ಟು ಏಮ್ ಫಾರ್ ಬಿಲೋ 1000 ರ್ಯಾಂಕ್. ಖಂಡಿತ ಮಕ್ಕಳ ಆಗ ನಿಮಗೆ ಒಂದು 3000 ಅಥವಾ 5000 ರ್ಯಾಂಕ್ ಆದರೂ ಬರುತ್ತೆ. ಸೊ ನಿಮ್ದೇನಾದ್ರು 10,000 ಹೊರಗಡೆ ರ್ಯಾಂಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಯುವರ್ ಏಮ್ ಶುಡ್ ಬಿ ಫಾರ್ ಗೆಟಿಂಗ್ ಅರೌಂಡ್ 4 or 5,000 ರ್ಯಾಂಕ್ ಮಕ್ಕಳ. ಅಂದರೆ ಈ ರೀತಿ ನೀವು ಜಾಸ್ತಿ ಎಫರ್ಟ್ಸ್ ಆಗ್ತಷ್ಟು ಮಕ್ಕಳ ನೀವೇನು ಅಂದ್ಕೊಂಡಿರ್ತೀರ ಅದಕ್ಕಿಂತ ತುಂಬ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಸೊ ಇದರ ಅರ್ಥ ಮಕ್ಕಳ, ಯಾವುದೇ ಕಾರಣಕ್ಕೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಎಕ್ಸಾಮ್ಸ್ನ. ಡೈಲಿ ಮಕ್ಕಳ ಪ್ರಿಪ್ರೇಷನ್ಸ್ ಇಟ್ಕೋಬೇಕು. ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಮಕ್ಕಳ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವೇನಾದರೂ ಒಂದು MCQ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ MCQನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಆ ಕ್ವಶನ್ಗೆ ಆನ್ಸರ್ ಬರಲಿಲ್ಲ ಅಂತಂದರೆ ಇದರಲ್ಲಿ 2 ಕಾನ್ಸಿಕ್ವೆನ್ಸಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಮೊದಲನೇ ಕಾನ್ಸಿಕ್ವೆನ್ಸ್ ಮಕ್ಕಳ, ನೀವು ನನಗಾಗೋದೇ ಇಲ್ಲಪ್ಪ KCT ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋದಕ್ಕೆ, ಕ್ವಶನ್ಸ್ ಎಲ್ಲ ಎಷ್ಟು ಕಷ್ಟ ಇದೆ, ಎಕ್ಸಾಮಲ್ಲೂ ಇಷ್ಟೇ ಕಷ್ಟದ ಕ್ವಶನ್ ಬಂದರೆ ನಾನು ಏನು ಮಾಡೋದು ಅಂತ ನೀವೇನ ಮಕ್ಕಳ ಜಡ್ಜ್ಮೆಂಟಲಾಗಿ ಇಲ್ಲದೇ ಇರೋದನ್ನ ನೀವೇ ಇಮ್ಯಾಜಿನ್ ಮಾಡಿಕೊಂಡು ಯು ವಿಲ್ ಕ್ವಿಟ್ ದ ರೇಸ್. ಅಂದರೆ ನೀವು KCT ಎಕ್ಸಾಮ್ಸ್ ಪ್ರಿಪರೇಷನ್ಸಿಂದನೇ ಆಚೆ ಹೋಗೋದು. ಬಟ್ ದೆರ್ ಆರ್ ದ ವಿನ್ನರ್ಸ್, ದೆರ್ ಆರ್ ದ ಫೈಟರ್ಸ್. ಅವ್ರೇನು ಮಾಡ್ತಾರೆ ಅಂತಂದರೆ, ಪರವಾಗಿಲ್ಲ ಈ ಕ್ವಶನ್ ಕಷ್ಟ ಬಂತಾ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ತೀನಿ, ಮುಂದಿನ ಕ್ವಶನ್ ಕೂಡ ನಾನು ಸಾಲ್ವ್ ಮಾಡ್ತೀನಿ ಅಂತ ಯಾರು ಕಂಟಿನ್ಯೂ ಮಾಡ್ತಾರೆ ಅವರು ಮಾತ್ರ ಮಕ್ಕಳ ರ್ಯಾಂಕ್ ತೊಗೊಳಕ್ಕೆ ಸಾಧ್ಯ. ಸೊ ಕ್ವಿಟರ್ಸ್ ಕೆನಾಟ್ ಬಿ ವಿನ್ನರ್ಸ್ ಅಟ್ ಆಲ್. ಚಾನ್ಸೇ ಇಲ್ಲ ಮಕ್ಕಳ. ಯಾರು ಕ್ವಿಟ್ ಮಾಡ್ತಾ ಬರ್ತಾರೆ ಅವ್ರ ಲೈಫಲ್ಲಿ ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರು ಪ್ರತಿಯೊಂದು ಕಷ್ಟದ ಟೈಮಲ್ಲೂ ಕೂಡ ಪರವಾಗಿಲ್ಲ ಈ ಕಷ್ಟ ಬಂದಿದೆ ಇದನ್ನು ಎದುರಿಸಿ ಮುಂದೆ ಹೋಗ್ತೀನಿ ನಾನು ಅಂತ ಯಾರು ಹೋಗ್ತಾರೆ ಅವರು ಮಾತ್ರ ಮಕ್ಕಳ ರೇಸಲ್ಲಿ ಕಡೆ ತನಕ ನಿಲ್ತಾರೆ, ಕಡೆ ತನಕ ಓಡ್ತಾ ಇರ್ತಾರೆ. ಆ್ಯಂಡ್ ಯಾವುದೋ ಒಂದು ಪೊಸಿಷನ್ನ ಮಕ್ಕಳ ಅಕ್ವೈರ್ ಮಾಡ್ಕೊಳ್ತಾರೆ. ಇಫ್ ನಾಟ್ ದ ಫಸ್ಟ್ ರ್ಯಾಂಕ್ ಅಟ್ಲೀಸ್ಟ್ 5th ರ್ಯಾಂಕ್ ಆದರೂ ತೊಗೊಳ್ತಾರೆ ಮಕ್ಕಳ. ಬಟ್ ನೀವೇನಾದರೂ ಕ್ವಿಟ್ ಮಾಡಿದ್ರೆ ಮುಗೀತು, ಯು ಕಾಂಟ್ ಅಚೀವ್ ದ ಗ್ರೇಟೆಸ್ಟ್ ಥಿಂಗ್. ಸೊ ಅದರಿಂದ ಕೀಪ್ ಆನ್ ಫೈಟಿಂಗ್ ಟಿಲ್ ದ ಎಂಡ್ ಡೇಟ್ ಮಕ್ಕಳ. ಯಾಕಂದರೆ ಇಷ್ಟು ದಿನ ಆಗೋಗಿದೆ, ಆಲ್ರೆಡಿ 2 years ಕಳ್ಬಿಟ್ಟಿದ್ದೀರಿ. ಕ್ಲಾಸ್ 11th ಮತ್ತು ಕ್ಲಾಸ್ 12th ಇನ್ ಜಸ್ಟ್ ಒಂದು 25-26 ಡೇಸ್ ಉಳ್ಕೊಂಡಿದೆ ಮಕ್ಕಳ. ಈ ದಿನಗಳಾದರೂ ಫೈಟ್ ಮಾಡಿ ಆ್ಯಂಡ್ ಖಂಡಿತ ಮಕ್ಕಳ ನೀವು ಅಂದ್ಕೊಂಡಿರೋ ರ್ಯಾಂಕ್ನ ಪಡ್ಕೊಳ್ತೀರಿ. ನೋಡಿ, ಮೇಜರಾಗಿ ಮೈಂಡ್ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ಐ ಜಸ್ಟ್ ಮೆನ್ಷನ್ ನೌ, ಫೈಟ್ ಅಂಟಿಲ್ ಲಾಸ್ಟ್, ಡು ನಾಟ್ ಅಕ್ಸೆಪ್ಟ್ ಡಿಫೀಟ್ ಈಸಿಲಿ. ಮಕ್ಕಳ ಮೈಂಡ್ಸೆಟ್ ಏನಿದೆ, ಮೈಂಡ್ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀನು ಎಷ್ಟೇ ಚೆನ್ನಾಗಿ ಓದಕ್ಕಂದ, ನಿನಗೆ ಎಷ್ಟೇ ನಾಲೆಡ್ಜ್ ಇರಲಿ, ಆದರೆ ನಿನಗೆ ಒಂದು ಫೈಟಿಂಗ್ ಅಥವಾ ಫೈಟರ್ ಮೆಂಟಾಲಿಟಿ ಇಲ್ಲ ಅಂತಂದರೆ ನೀನು ನಿನ್ನ ಗೋಲ್ನ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 3.5 lakhs ಮಕ್ಕಳು ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ MCQs ಟ್ರೈ ಮಾಡಿರ್ತಾರೆ, ಆಲ್ಮೋಸ್ಟ್ ಟ್ರೈ ಮಾಡಿರ್ತಾರೆ. ಇದರಲ್ಲಿ ಹತ್ತತ್ರ 30-35-40,000 ಮಕ್ಕಳು ಅಷ್ಟೇ ಕಡೆ ತನಕ ರೇಸಲ್ಲಿ ಇರ್ತಾರೆ. ಉಳಿದವರೆಲ್ಲರೂ ಕೂಡ ಏನು ಮಾಡ್ತಾರೆ, ಕೆಲವೇ MCQsಗಳನ್ನ ಸಾಲ್ವ್ ಮಾಡಿ ನನ್ನ ಕೈಲಿ ಆಗಲ್ಲ ಅಂತ ಡಿಫೀಟ್ನ ಅಕ್ಸೆಪ್ಟ್ ಮಾಡಿಕೊಂಡು ರೇಸಿಂದ ಆಚೆ ಇದ್ಬಿಡ್ತಾರೆ. ಯಾಕೆ ಈ ಮಾತನ್ನ ಮತ್ತೆ ಹೇಳ್ತಾ ಇದ್ದೀನಿ ಅಂತಂದರೆ, ನೆಕ್ಸ್ಟ್ 25 ಡೇಸ್ ಮಕ್ಕಳ ನಿಮಗೆ ಕಷ್ಟದ ಕ್ವಶನ್ ಬರಲಿ, ಈಸಿ ಕ್ವಶನ್ಸ್ ಬರಲಿ, ಯೋಚನೆ ಮಾಡಬೇಡಿ. ಕ್ವಶನ್ಸ್ನ ಸಾಲ್ವ್ ಮಾಡಿ, ಅನಲೈಸ್ ಮಾಡಿ, ಕಲೀರಿ, ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಆ್ಯಂಡ್ ರಿವಿಷನ್ನ ಮಕ್ಕಳ ಮತ್ತೆ ಮಾಡ್ತಾ ಇರಿ. ಸೊ ಯು ನೀಡ್ ಟು ಬಿ ಅವೇಕ್ ಫಾರ್ 16 hours a day, ಮಿನಿಮಮ್ 16 hours. ಸೊ ಸಾಧ್ಯ ಆದರೆ ಮಕ್ಕಳ 17-18 hours ಅವೇಕ್ ಮೀನ್ಸ್ ನೀವು ಮಲ್ಕೊಳ್ಳದೆ ಎಚ್ಚರ ಇದ್ದರೆ ಸಾಕು. ಸೊ ಅದರಲ್ಲಿ ಮಕ್ಕಳ ಒಂದು 2 hours ಊಟ ತಿಂಡಿ ಮಾಡೋದು, ರಿಫ್ರೆಶ್ಮೆಂಟ್ಸ್ ಮಾಡ್ಕೊಳ್ಳೋದು ಮಾಡಿದ್ರು ಕೂಡ ಇನ್ನು 16 hours ಓದಲೇಬೇಕು ಮಕ್ಕಳ. ಯಾಕಂದರೆ ಯು ನೀಡ್ ಟು ಡಿವೈಡ್ ಯುವರ್ ಡೇಸ್ ಇಂಟು 2 parts. ಯು ನೀಡ್ ಟು ಡಿವೈಡ್ ಯುವರ್ ಡೇಸ್ ಇಂಟು 2 parts. ಮೊದಲನೇ ಪಾರ್ಟ್ ಏನಂದರೆ ಮಕ್ಕಳ ಮಾಕ್ ಟೆಸ್ಟ್ ತೊಗೊಳ್ಳೋದು, ಇದೊಂದು 4 hours. ಅಂದರೆ PCM 3 ಕೂಡ 1 hour ತೊಗೊಳ್ತೀರಿ. ಬಯಾಲಜಿ ಇದ್ದರೆ ಮಕ್ಕಳ ಮ್ಯಾಥಮೆಟಿಕ್ಸ್ನ ಬಿಡ್ತೀರಿ ಖಂಡಿತ. ಸೊ ಇದರಲ್ಲಿ 3 hours ಎಕ್ಸಾಮ್ ತೊಗೊಂಡ್ರೆ ಇನ್ನು 1 hour ಮಕ್ಕಳ ನೀವು ಅದನ್ನು ಏನು ಕ್ವಶನ್ಸ್ಗಳಿಗೆ ಆನ್ಸರ್ ಬಂದಿದೆ ಅದನ್ನು ಕ್ರಾಸ್ ಚೆಕ್ ಮಾಡೋದಾಗೋದು ಮತ್ತು ಅನಾಲಿಸಿಸ್ ಮಾಡೋದು, ಇದಕ್ಕೆಲ್ಲದಕ್ಕೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ. 4 hours ಫಾರ್ ಮಾಕ್ ಟೆಸ್ಟ್. ಇನ್ನು ಉಳಿದಿರೋ 12 hours ಏನಿದೆ ಮಕ್ಕಳ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ನಾನು ಇನ್ವೆಸ್ಟಿಗ್ನೋಮೆಟ್ರಿ ಫಂಕ್ಷನ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಸರ್. ಸಾಲ್ವ್ ಮಾಡಿದ್ಯಾ ಕಂದ, ಬಟ್ ರಿವಿಷನ್ ಮಾಡಿದ್ಯಾ? ರಿವಿಷನ್ ಮಲ್ಟಿಪಲ್ ಟೈಮ್ಸ್ ಮಾಡೋಕ್ಕೆ ಮಕ್ಕಳ. ನೀವು ಎಷ್ಟು MCQ ಸಾಲ್ವ್ ಮಾಡ್ತೀರಾ ಅನ್ನೋದು ಎಷ್ಟು ಮುಖ್ಯನೋ ಅಷ್ಟೇ ರಿವಿಷನ್ ಕೂಡ ಮತ್ತೆ ಮಾಡೋದು ಇಂಪಾರ್ಟೆಂಟ್.
ಆ್ಯಂಡ್ ಅಷ್ಟೇ ಅಲ್ಲ ಮಕ್ಕಳ, ಎಮ್ ಸಿ ಕ್ಯೂಸ್ಗಳನ್ನ ಮತ್ತೆ ಬೇರೆ ಬೇರೆ ಎಮ್ ಸಿ ಕ್ಯೂಸ್ಗಳನ್ನ ಟ್ರೈ ಮಾಡ್ತಾ ಇರಿ, ಸಾಲ್ವ್ ಮಾಡ್ತಾ ಇರಿ ಆ್ಯಂಡ್ ಅನಾಲಿಸಿಸ್ ಮಾಡ್ತಾ ಇರಿ ಮಕ್ಕಳ. ಅನಾಲಿಸಿಸ್ ಅಂದರೆ ಏನು? ಪ್ರತಿಯೊಂದು ಕ್ವಶನ್ಗೂ ಸೊಲ್ಯೂಷನ್ ಬಂದಮೇಲೆ ಮಕ್ಕಳ ಹೇಗಿದ್ರು ಮೊಬೈಲ್ ಇದೆ, ಜಸ್ಟ್ ಗೂಗಲ್ ಸ್ಕ್ಯಾನ್ ಮಾಡಿ ಮಕ್ಕಳ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅದರಲ್ಲಿ. ಸೊ ನೀವೇನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಿ ಆ್ಯಂಡ್ ಗೂಗಲ್ AI ಏನು ಸೊಲ್ಯೂಷನ್ ಕೊಡುತ್ತೆ, ಎರಡನ್ನೂ ಕೂಡ ಡಿಫ್ರೆನ್ಸ್ ನೋಡಿ ಮಕ್ಕಳ. ಯಾವುದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತ ತಿಳಿಸ್ಕೊಡುತ್ತದು ಮಕ್ಕಳ. ಹೌದು, ಶಾರ್ಟ್ ಕಟ್ಸ್ ಇದೆ, ನೀವು ಆಪ್ಷನ್ ಎಲಿಮಿನೇಷನ್ಸ್ ಎಲ್ಲ ಮೆಥಡ್ಸ್ ಕಲ್ತಿರ್ತೀರಿ, ಫೈನ್. ಬಟ್ ಅದೆಲ್ಲ ಮಕ್ಕಳ ಎಕ್ಸಾಮಲ್ಲಿ ಜಾಸ್ತಿ ಕೈ ಹಿಡಿಯೋದಿಲ್ಲ. ಬರ್ಕೊಡ್ತೀನಿ, ಕೈ ಹಿಡಿಯೋದಿಲ್ಲ. 1 2 3 ಪ್ರಾಬ್ಲಮ್ ನಿಮಗೆ ಕೈ ಹಿಡಿದ್ರೆ ಹೆಚ್ಚು ಮಕ್ಕಳ. ಆ್ಯಂಡ್ ಖಂಡಿತ ಹೇಳ್ತಾ ಇದ್ದೀನಿ, 5ಗಿಂತ ಜಾಸ್ತಿ ಪ್ರಾಬ್ಲಮ್ ಅಂತೂ ಖಂಡಿತ ಕೈ ಹಿಡಿಯೋದಿಲ್ಲ. ಫಾರ್ ದ್ಯಾಟ್ ಯುವರ್ ನಾಲೆಡ್ಜ್, ಯುವರ್ ಕಾನ್ಸೆಪ್ಟ್ ಓನ್ಲಿ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್. ಸೊ ಅದಕ್ಕೇನೆ ಮಕ್ಕಳ, ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಸ್ಕ್ಯಾನ್ ಮಾಡಿ ಕ್ವಶನ್ನ. ಸೊ ನಾವು ಕೂಡ ಖಂಡಿತ ಮಾಡ್ತೀವಿ ಮಕ್ಕಳ ಅದೇ ಕೆಲಸನ. ಸೊ ಯಾಕಂದರೆ ನಾವೇನು ಸೊಲ್ಯೂಷನ್ ಇದೆ, ಬೆಟರ್ ಸೊಲ್ಯೂಷನ್ ಏನಾದರೂ AI ಸಜೆಸ್ಟ್ ಮಾಡುತ್ತಾ ಅಂತ ನೋಡ್ತೀವಿ. ಟ್ರೆಂಡ್ ಹೇಗೆ ಹೋಗ್ತಾ ಇದೆ ಮಕ್ಕಳ, ಅದೇ ರೀತಿ ನಾವು ಕೂಡ ಇರಬೇಕಾಗತ್ತೆ. ಸೊ ನಾವು ನಮ್ಮ ನಾಲೆಡ್ಜ್ನ ಮಕ್ಕಳ ಜಾಸ್ತಿ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಡೂ ದ್ಯಾಟ್. ಅರ್ಥ ಆಗ್ತಿದೆಯಾ? ಸೊ ನೋಡಿದ್ಮೇಲೆ ಅನಾಲಿಸಿಸ್ ಮಾಡಿ ಮಕ್ಕಳ, ಯಾವುದು ರೈಟ್ ಸೊಲ್ಯೂಷನ್ ಅಂತ ಅನಾಲಿಸಿಸ್ ಮಾಡಿ ಆ್ಯಂಡ್ ಆ ಸೊಲ್ಯೂಷನ್ನ ಮಕ್ಕಳ ಏನು ಫಾರ್ಮುಲಾ ಯೂಸ್ ಮಾಡಿದ್ದಾರೆ ಅಂತ ನೋಡಿ. ಸೊ ಅದನ್ನೆಲ್ಲ ತಲೆಗೆ ಸ್ಟೋರ್ ಮಾಡ್ಕೊಳ್ತಾ ಹೋಗಿ ಮಕ್ಕಳ. ಆ್ಯಂಡ್ ಮತ್ತೆ ಮಾಡೋದ್ರಿಂದ ಯುವರ್ ನಾಲೆಡ್ಜ್ ವಿಲ್ ಇಂಪ್ರೂವ್ ಆ್ಯಂಡ್ ಮಕ್ಕಳ ಜಾಸ್ತಿ ಸ್ಟೋರ್ ಆಗ್ತಾ ಬರುತ್ತೆ, ಸ್ಟ್ರಾಂಗ್ ಆಗಿ ಸ್ಟೋರ್ ಆಗ್ತಾ ಬರುತ್ತೆ. ಆ್ಯಂಡ್ ಒಂದು ವಿಷಯ ಮಕ್ಕಳ, ನೀವೆಲ್ಲ ಚಾಪ್ಟರ್ಸ್ನು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಗೋ ಸ್ಟೇಜ್ ಬೈ ಸ್ಟೇಜ್. ನೀವೇನಾದರೂ ಇವತ್ತಿನ ದಿನಕ್ಕೆ 15 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಇನ್ನು ನೆಕ್ಸ್ಟ್ 25 ಡೇಸಲ್ಲಿ ಎಷ್ಟು ಮಾರ್ಕ್ಸ್ ಕವರ್ ಮಾಡ್ಬೋದು ಅಂತ ನೋಡಿ. ಈವನ್ ಇಫ್ ಯು ಆರ್ ಗೆಟಿಂಗ್ 30 to 40 ಮಾರ್ಕ್ಸ್, ಇಟ್ಸ್ ಅ ವೆರಿ ಗುಡ್ ಮಾರ್ಕ್ಸ್ ಮಕ್ಕಳ. 50 ಅಬವ್ನೇ ತಗೋಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಈವನ್ ಇಫ್ ಯು ಆರ್ ಗೆಟಿಂಗ್ 30 to 40 ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್, ಸೊ ಅರೌಂಡ್ ವಿಲ್ ಬಿ ಗೆಟಿಂಗ್ ಅರೌಂಡ್ 100 to 105 ಮಾರ್ಕ್ಸ್. ಇಟ್ಸ್ ಅ ವೆರಿ ಗುಡ್ ಮಾರ್ಕ್ಸ್. ಖಂಡಿತ ಮಕ್ಕಳ ಅರೌಂಡ್ 15,000 ರ್ಯಾಂಕ್ ಕೆಳಗಡೆಗೆ ಬಂದುಬಿಡ್ತೀರಿ. 15,000 ಕೆಳಗಡೆ ರ್ಯಾಂಕ್ ಬಂತಂದರೆ ಮಕ್ಕಳ ನಿಮಗೆ ಒಳ್ಳೆ ಕಾಲೇಜ್ ಖಂಡಿತ ಸಿಗುತ್ತೆ. ಸೊ 50 ಏಮ್ ಮಾಡೋಕ್ಕೆ ಹೋಗ್ಬಿಟ್ಟು ಜಾಸ್ತಿ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡೋಕ್ಕೆ ಹೋಗ್ತೀರಿ, ರಿವಿಷನ್ಗೆ ಟೈಮ್ ಇರೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೆ ಅಂದರೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಜಾಸ್ತಿ ಕಾನ್ಸೆಪ್ಟ್ ಕವರ್ ಮಾಡೋದಲ್ಲ ಮಕ್ಕಳ, ರಿವಿಷನ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀನೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಮಾಕ್ ಟೆಸ್ಟ್ಗಳ ಮೇಲೆ ಎಷ್ಟು ಮಾಕ್ ಟೆಸ್ಟ್ಗಳನ್ನ ಬರೀತೀರಿ ಕಲ್ತಿರೋ ಟಾಪಿಕ್ಸ್ಗಳ ಮೇಲೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 5 ಚಾಪ್ಟರ್ 6 ಚಾಪ್ಟರ್ನ ಪರ್ಫೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಮಾಕ್ ಟೆಸ್ಟ್ ಮಾಡ್ಕೊಂಡ್ರೆ ಮಕ್ಕಳ ನಿಮಗೆ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ. ಆ್ಯಂಡ್ ಅದೇ ರೀತಿ ಕ್ವಶನ್ಸ್ಗಳ ಮಕ್ಕಳ ಎಕ್ಸಾಮಲ್ಲಿ ಕೂಡ ಬಂದೇ ಬರುತ್ತೆ, ನೋ ಡೌಟ್ ಇನ್ ಇಟ್. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ನಿಮಗೆ ಏನಂತಂದರೆ, ಎಸ್ ಈ 16 ಅವರ್ಸ್ ಪರ್ ಡೇ ಏನಿದೆ ಓದಬೇಕಾ ಸರ್ ಇಷ್ಟು ಅಂತ ಮೈಂಡ್ ಸೆಟ್ ಬರುತ್ತೆ. ನಾನು ಆಲ್ರೆಡಿ 16 ಅವರ್ಸ್ ಅಂತ ಹೇಳಿದ ತಕ್ಷಣ ತುಂಬ ಜನ ಕ್ವಶನ್ ಮಾರ್ಕ್ ಹಾಕೊಂಡಿರ್ತಾರೆ. ನೋಡ್ರೋ ನಿಮ್ಮ ಲೈಫ್ ಕೊಂಡ್ರು, ಈ 20-25 ದಿನ ಏನಿದೆ, ಈ 20-25 ದಿನನ ಕರೆಕ್ಟಾಗಿ ಸ್ಪೆಂಡ್ ಮಾಡಿಬಿಟ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಕಷ್ಟಪಟ್ಬಿಡಿ ಅಲ್ವಾ, ರೈಟ್? ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಏನಂತ ಅಂದರೆ, ಈಗ ಏನು ಮಾಡಬೇಕು, ಈ 16 ಅವರ್ಸ್ ಪರ್ ಡೇಯಲ್ಲಿ ಏನು ಮಾಡಬೇಕು ಮಕ್ಕಳ? ಮಾಕ್ ಟೆಸ್ಟ್ ತೊಗೋಬೇಕು, ನಾನು ಹೇಳ್ದಂಗೆ ಪಾರ್ಟ್ ಟೆಸ್ಟ್ಗಳನ್ನ ತೊಗೋಬೇಕು ಮಕ್ಕಳ. ಓಕೆ, ಸೊ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನ ತೊಗೋಬೇಕು, ಫುಲ್ ಲೆಂತ್ ಟೆಸ್ಟ್ಗಳನ್ನ ತೊಗೋಬೇಕು. ಇಲ್ಲಿ ಏನು ಚಾಪ್ಟರ್ ವೈಸ್ ಟೆಸ್ಟ್ಗಳಿದೆ, ಯಾವ್ಯಾವ ಚಾಪ್ಟರ್ ಕಲ್ತಿದ್ರೆ ಮಕ್ಕಳು ಅದೆಲ್ಲನೂ ಕೂಡ ಸೇರಿಸಿ ಕಲ್ತ್ಕೊಳ್ಳಿ. ಆ್ಯಂಡ್ ಪಾರ್ಟ್ ಟೆಸ್ಟ್ ಏನಂತ ಹೇಳುತ್ತೆ, ಪಾರ್ಟ್ ಟೆಸ್ಟ್ 2 ಅಥವಾ 3 ಚಾಪ್ಟರ್ಸ್ಗಳನ್ನ ಕಂಬೈನ್ ಮಾಡಿ ಕಲಿಯೋದಿರುತ್ತೆ ಮಕ್ಕಳ, ಅಂದರೆ ಮಾಕ್ ಟೆಸ್ಟ್ ತೊಗೊಳ್ಳೋರುತ್ತೆ, ಆ ಕೆಲಸ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಫುಲ್ ಲೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳ ನೀವು ಎಷ್ಟೇ ಕಲ್ತಿದ್ರು ಕೂಡ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಮಕ್ಕಳಿಗೆ ಎಕ್ಸಾಮ್ ಎಕ್ಸ್ಪೀರಿಯನ್ಸೇ ಗೊತ್ತಿರೋದಿಲ್ಲ. ಅವ್ರು ಇವತ್ತು ಹೋಗ್ತಾರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ತಾರೆ, 10 to 15 ಕ್ವಶನ್ ಆನ್ಸರ್ ಮಾಡೋದಕ್ಕೆ ದೇ ವಿಲ್ ಟೇಕ್ 30-35 ಮಿನಿಟ್ಸ್ ಟೈಮ್ ನೋಡ್ಕೊಳ್ತಾರೆ. 30 to 35 ನಿಮಿಷ ಕಳೆದೋಗಿದೆ, ಇನ್ನು 30 to 35 ಮಿನಿಟ್ಸ್ ಅಷ್ಟೇ ಇದೆ. ಪ್ಯಾನಿಕ್ ಆಗ್ತಾರೆ ಮಕ್ಕಳ, ಓದಿರೋದು ಕೂಡ ಮರ್ತೋಗುತ್ತೆ. ಬಟ್ ಅದೇನೇ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಮುಂಚೆನೇ ಆಗಿದ್ರೆ, ಮುಂಚೆನೇ ಮಕ್ಕಳ ನೀವು ಈ ಥರ ಮಾಕ್ ಟೆಸ್ಟ್ಗಳನ್ನ ತೊಗೊಂಡಿದ್ರೆ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು ಗೊತ್ತಾಗುತ್ತೆ. ಟೈಮ್ ಮ್ಯಾನೇಜಿಂಗ್ ಈಸ್ ಆಲ್ವೇಸ್ ಅ ಸ್ಕಿಲ್ ಇನ್ KCT ಎಕ್ಸಾಮ್ಸ್. ಸೊ ಮೇನ್ಸ್ ಎಕ್ಸಾಮ್ ಮತ್ತು ಅಡ್ವಾನ್ಸ್ ಎಕ್ಸಾಮ್ ಏನಿದೆ ಅದಕ್ಕೂ ಮತ್ತು KCTಗೂ ಇದೇ ಡಿಫ್ರೆನ್ಸ್ ಮಕ್ಕಳ. ಟೈಮ್ ಮ್ಯಾನೇಜಿಂಗ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆದಮೇಲೆ ಮಕ್ಕಳ ನೆಕ್ಸ್ಟ್ ಅನಾಲಿಸಿಸ್ ಶುಡ್ ಬಿ ಡನ್. ಹೌದು, ಟೆಸ್ಟ್ ತೊಗೊಂಡ್ಮೇಲೆ ಅನಾಲಿಸಿಸ್ ಮಾಡಬೇಕು. ಸೊ ರೆಕ್ಟಿಫೈ ಯುವರ್ ಮಿಸ್ಟೇಕ್ಸ್, ನಿಮ್ಮ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡಿ ಮಕ್ಕಳ. ಇಂಕ್ರೀಸ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ, ನಿಮ್ಮ ಸ್ಪೀಡ್ ಮತ್ತು ಅಕ್ಯುರೇಸಿನ ಇಂಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಯಾವ ರೀತಿ ಅಕ್ಯುರೇಸಿ ಮತ್ತು ಸ್ಪೀಡ್ ಇಂಕ್ರೀಸ್ ಮಾಡ್ಕೋಬೇಕು ಅಂತ ಬೈ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಟು ನೋ ಸ್ಟೂಡೆಂಟ್ಸ್. ಆ್ಯಂಡ್ ಫೈನಲಿ ಮಕ್ಕಳ ನಿಮಗೆ ಎಸ್ ಪ್ರಾಪರ್ ರಿವಿಷನ್ಸ್ ಟು ಬಿ ಡನ್. ಆಲ್ರೆಡಿ ಹೇಳಿದೆ ಮಕ್ಕಳ ನಾನು ನಿಮಗೆ. ಸೊ ಫಾರ್ಮುಲಾ ಏನಿದೆ, ಡೆಫಿನೇಷನ್ಸ್ ಏನಿದೆ ಅದೆಲ್ಲನೂ ಕೂಡ ಮತ್ತೆ ರಿವಿಷನ್ ಮಾಡಿ. ಫಾರ್ ದ್ಯಾಟ್ ಡಿಪೆಂಡ್ ಆನ್ ಯುವರ್ ನೋಟ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಸಾಲ್ವ್ PYQs. ಎಸ್ PYQs ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಏನು ಪ್ಯಾಟ್ರನ್ ಇದೆ ಮಕ್ಕಳ, ಈ ಪ್ಯಾಟ್ರನ್ ಆಫ್ ಕ್ವಶನ್ಸ್ನ ಅಬ್ಸರ್ವ್ ಮಾಡಿ ಅದೇ ರೀತಿ MCQsಗಳನ್ನ ಬೇರೆ ಕಡೆ ಸಾಲ್ವ್ ಮಾಡಿ ಮಕ್ಕಳ. ಆ್ಯಂಡ್ ಸಾಲ್ವ್ ಎಕ್ಸಾಂಪ್ಲರ್ ಬುಕ್ಸ್. ಹೌದು, ನಮ್ಮ NCERT ಎಕ್ಸಾಂಪ್ಲರ್ ಬುಕ್ಸ್ ಏನಿದೆ ಸಾಲ್ವ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ KCT ಎಕ್ಸಾಮಿಗೆ ಬರುತ್ತೆ. ಅಷ್ಟೇ ಅಲ್ಲ ಮಕ್ಕಳ, ಸಾಲ್ವ್ ಮೋರ್ MCQs. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಹಾಗಾದರೆ ಮಕ್ಕಳ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಸೊ ನಾನು ಹೇಳಿದ್ದು ಗೊತ್ತಲ್ಲ, ಮೈಂಡ್ ಸೆಟ್ ಫಸ್ಟು ಶಾರ್ಪ್ ಮಾಡ್ಕೊಳ್ಳಿ ಮಕ್ಕಳ, ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳಿರೋ ಕೆಲಸನ ಇಷ್ಟು ಮಾಡಿ ಖಂಡಿತ ಮಕ್ಕಳ ನಿಮ್ಮ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ನೀವು ಅಂದ್ಕೊಂಡಿರೋ ರ್ಯಾಂಕ್ನ ತೊಗೊಳ್ತೀರಿ. ಆ್ಯಂಡ್ ಮರಿಬೇಡಿ ಮಕ್ಕಳ, ಇಫ್ ಯುವರ್ ಏಮ್ ಇಸ್ ಫಾರ್ 11th ಮೈಲ್, ಆಲ್ವೇಸ್ ಟಾರ್ಗೆಟ್ ಫಾರ್ 12th ಮೈಲ್. ಓಕೆನಾ? ಬೈ ಬೈ ಮಕ್ಕಳ, ಟೇಕ್ ಕೇರ್, ಆಲ್ ದ ಬೆಸ್ಟ್.